ನೋಡು, ಮೇಡಮ್ ಬಂದರು, ಸುಮ್ಮನಿರು ಇವಾಗ. ಹುಷಪ್ಪ, ಆಕಿನ ಸಾವನ್ ಸಾಗಿಸುತ್ತಲೇ ನನ್ನ ತಲೆ ಚಿಟ್ಟಿಡಿತು. ಇದ್ಯಾರು? ಅದೇ ಮೇಡಮ್, ನಾ ಹೇಳಿದ್ನಲ್ಲ, ಯಾರಾದರೂ ನೀವು ಹೇಳಿದ್ರಲ್ಲ ಟ್ರಸ್ಟೇಬಲ್ ಎಂಪ್ಲಾಯಿ ಅಂತ, ಅವರು ಇವರು. ಇವನ್ನೆಲ್ಲೋ ನೋಡ್ದಂಗಿದೆಯಲ್ಲ, ಎಲ್ಲಿ ನೋಡಿದ್ದೀನಿ ಎಲ್ಲಿ ನೋಡಿದ್ದೀನಿ ಎಲ್ಲಿ ನೋಡಿದ್ದೀನಿ ಎಲ್ಲಿ ನೋಡಿದ್ದೀನಿ? ಯಾರು ನೀನು? ನಿನ್ನ ಹೆಸರೇನು? ಮೇಡಮ್, ನಾನು ಆಶಾ. ನಿಮ್ಮ ಮನೆ ಬಂದಿರಲ್ಲ, 3 ಸಲ ಬಂದಿದ್ದೀನಿ. ನನ್ನ ನೆನಪಿಲ್ವಾ? ಆಶಾ ಆಶಾ. ಗೌರಿ 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 ನಿಮ್ಮ ಮನೆ ಕೆಲಸ ಮಾಡ್ತಾಳ, ಅವ್ರವ್ವ, ಚಿಕ್ಕವ್ವ. ಓಹೋ ಹೋ ಹೋ ಹೋ, ನೀನು ನಮ್ಮ ಮನೆ ಬಂದಿದ್ದಲ್ಲ 2 ಸಲ? ಹಾಂ ಮೇಡಮ್, ಬಂದಿದ್ದೆ. ನಿನ್ನ ನೆನಪಿದೆಯಲ್ಲ, ಡೀಲು ನಮ್ಮ ಹತ್ರ ಅಷ್ಟೇ ಇರಬೇಕು. ಏನಾದರೂ ಕಿರಿಕ್ ಮಾಡಿ ಬಾಯ್ ಬಿಟ್ಟೆ. ಇಲ್ಲ ಮೇಡಮ್, ಒಟ್ಟ ನಾ ಯಾರ ಮುಂದೆನೂ ಹೇಳೋದಿಲ್ಲ. ನನ್ನ ಮೇಲಾನೆ ನಾ ಹೇಳೋದಿಲ್ಲ. ನೀವು ಹೆಂಗಂದ್ರೆ ಹಂಗೆ ಕೇಳ್ತೀನಿ ನಾನು. ನನಗೆ ಬೇಕಾಗಿರೋದು ದುಡ್ಡು. ಅಲ್ಲ ಚಂಡಾಲಿ, ಎಂಥ ಮೋಸ ಮಾಡ್ತಿಲ್ಲ ನೀನು. ನನ್ನ ಮಕ್ಕಳಿಗೂ ಮೋಸ ಮಾಡಿದಿ, ನನಗೂ ಮೋಸ ಮಾಡಿದಿ. ಈಗ ನೋಡಿದ್ರೆ ಸೌಕರ್ಗೆ ಮೋಸ ಮಾಡಕ್ಕೆ ಹೊಂಟಿಯಲ್ಲ ನೀನು. ಬಾಳೆ, ನಿನಗೆ ಆಟ ಆಡಿಸ್ತೀನಿ. ನಿನಗೆ ಬುದ್ಧಿ ಕಲಿತಿ ಅನ್ಕೊಂಡೆ, ನೀ ಕಲಿಯುವಂಥ ಹೆಣ್ಣಲ್ಲಿ. ನಿನಗೆ ಬುದ್ಧಿ ಕಲಿಸ್ಬೇಕು ನಿನಗಿನ್ನು. ನೋಡು, ಡಿಸೈನಲ್ಲಿ ಯಾವ ಮಿಸ್ಟೇಕು ಆಗಬಾರ್ದು. ಓಕೆ? ಸರಿ ಮೇಡಮ್. ಡ್ಯಾಮೇಜರು ಬಾಯಿಲೆ. ಹಾಂ ಹೇಳಿ ಮೇಡಮ್. ಇವಾಗ ಗಂಗಾ ಅಕ್ಕ ಬರ್ತಾಳೆ, ಅಂದರೆ ಗಂಗಾ ಮೇಡಮ್ ಬರ್ತಾರೆ. ಅವ್ರ ಮುಂದೆ ಸಿಂಪಲ್ ಏನಿಲ್ಲ. ಅವ್ರೇನಾದರೂ ಕೇಳಿದರೆ ಡೀಲರ್ ಬಂದರು, ನೀವಿಲ್ಲ ಅಂತ ಹೇಳಿ ಡೀಲ್ ಡನ್ ಅಂತ ಹೇಳಿ ಹೋಗಿದ್ದಾರೆ. ಏನು ಡೀಲಲ್ಲಿ ಏನು ಚೇಂಜ್ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿ ನಾ ಹೇಳ್ತೀನಿ, ನೀನು ಅದೇ ಥರ ಹೇಳು. ಸರಿ ಮೇಡಮ್. ಆದರೂ ಆ ಡೀಲರು ಸ್ವಲ್ಪ ಗಿರಾಕಿ ಅನ್ಸಲ್ಲ ಮೇಡಮ್. ನನಗೂ ಹಾಗೆ ಅನಿಸ್ತು. ಸಳಕ ನೋಡಿದರೆ ರೋಗಿಷ್ಟ ಇದ್ದಂಗಿದ್ದಾನೆ, ಆದರೂ ಅವನಿಗೆ ಹೆಣ್ಮಕ್ಳು ಬೇಕಂತೆ. ಅಯ್ಯೋ, ಅವರು ಸಾಹೇಬರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಹೇಳ್ಬೇಕಂದ್ರೆ ಇವ ಎಲ್ಲ ಡೀಲ್ ಮಾಡೋದು, ಅದರ ತಾನಟ್ ಕಮಿಷನ್ ತಿಂತಾನ, ನಮಗಟ್ಟು ಕೊಡ್ತಾನೆ. ಅವ್ರದ್ದೇನು ಬ್ಯಾಡ್ ನಮಗೆ, ನಾವೇನು ಬೇಕು ಅದು ಮಾಡೋಣ. ಅಲ್ಲ, ಈಗಿನೂ ಒಂದೇ ಕುಟುಂಬದಾಗ ಇಷ್ಟು ಮೋಸ ಮಾಡ್ತಾಳ ಈಕಿ. ಸಂಗೀತ ಅಕ್ಕ, ಅಯ್ಯೋ ಸ್ವಲ್ಪ ಲಘು ಬರ್ಬೇಕಾಗಿತ್ತಕ್ಕ. ಯಾಕೇನಾಯ್ತು? ಇವಾಗ ತಾನೇ ಡೀಲರ್ ಬಂದಿದ್ದು, ಅವ್ರ ಓನರ್ ಬರಲಿಲ್ಲ, ಅವ್ರ ಕೈಯನ್ನವ್ರು ಬಂದಿದ್ದ. ಬಂದು ನಮಗೆ ಡೀಲ್ ಡನ್ನು, ನೀವೇನು ಕೊಟ್ಟಿದ್ದೀರಾ ಅದೇ ಓಕೆ ಅಂತ ಹೇಳಿ ಹೋಗ್ಬಿಟ್ಟ. ಫೈಲ್ ಕೂಡ ಕೊಟ್ಟೋಗಿದ್ದಾನೆ ನೋಡಿ. ಡ್ಯಾಮೇಜರ್ ಫೈಲ್ ತೊಗೊಂಡ್ಬಾ. ಸರಿ ಅಮ್ಮೋರಿ. ಅಲ್ಲ, ಏನು ಕಿರಿಕ್ ಮಾಡಲಿಲ್ಲಲ್ಲ? ಯಾಕಂದರೆ ಏನೋ ಮನೆ ಕಲರ್ ಬೇರೆ, ಡಿಸೈನ್ ಬೇರೆ ಏನೇನೋ ಅಂತಿದ್ರಂತೆ. ಆಮೇಲೆ ಡಿಸೈನು ಕಲರು ಕರೆಕ್ಟ್ ಆಗಿರ್ಲಿಕ್ಕಂದರೆ, ಕ್ವಾಲಿಟಿ ಕರೆಕ್ಟ್ ಆಗಿರಲಿಲ್ಲ ಅಂದರೆ ಅಮೌಂಟ್ ರೀಫಂಡ್ ಮಾಡಬೇಕು. ಈಗ 30% ಹಾಕಿದ್ದೀವಿ ಏನೇನೋ ಅಂತಿದ್ದಂತೆ. ನಾನು ಕೇಳಿದೆ ಅದೆಲ್ಲ. ಏನಿಲ್ಲ ಮೇಡಮ್, ನಮಗೆ ಡೀಲ್ ಓಕೆ ಆಗಿದೆ, ನೀವೇನು ಚಿಂತೆ ಮಾಡಬೇಡ್ರಿ, ನಾವೇನು ಹೇಳಿದ್ದೀವಿ ಆನ್ ಟೈಮ್ ಡೆಲಿವರಿ ಮಾಡಿ ಅಷ್ಟೇ ಅಂತ ಹೇಳಿದರು. ಹೌದಾ, ಅಷ್ಟೇನಾ? ಚಲೋ ಆಯಿತು ಬಿಡು. ನನಗೆ ಗೊತ್ತಿತ್ತು ನೀ ಎಲ್ಲ ಮ್ಯಾನೇಜ್ ಮಾಡ್ತೀಯ ಅಂತ. ನಾ ಹೇಳಿದೆ ಅಕ್ಕಗೆ, ಆದರೆ ನೀ ಹೋಗು ಹೋಗು ಅಂತ ಫೋರ್ಸ್ ಮಾಡಿಲ್ಲ ನೋಡು. ಹೌದಾ? ಇಲ್ಲಿ ಬಿಡಕ್ಕ, ನೀ ಬಂದಿದ್ದು ಚಲೋನ ಆಯಿತು. ಬಾ, ಫ್ಯಾಕ್ಟ್ರಿ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಶ್ಯಾಮ್ ಬರಲಿಲ್ಲ? ಅಯ್ಯೋ, ಶ್ಯಾಮ್ ಏನಾಯಿತು ಗೊತ್ತಾ, ಶುಗರ್ ಫ್ಯಾಕ್ಟ್ರಿಗೆ ಮಟೀರಿಯಲ್ ಬಂದಿದೆ ಅಂತೆ. ಅದಕ್ಕೆ ಅವನು ಅರ್ಜೆಂಟಾಗಿ ಅಲ್ಲಿ ಹೋದ. ರಾಮ್ ಅಂತರೂ ಗೊತ್ತಲ್ಲ, ಗೊತ್ತೇ ಇಲ್ಲ ಎಲ್ಲಿ ಹೋಗಿದ್ದಾನಂತ. ಹಿಂಗಾದ್ರೆ ಹೆಂಗಕ್ಕ? ಈ ಹುಡುಗರು ಜವಾಬ್ದಾರಿ ತೊಗೊಳಿಲ್ಲ ಅಂದರೆ ನಾವು ಹೆಣ್ಮಕ್ಳೇ ಕಷ್ಟಪಡಬೇಕಾಗತ್ತೆ. ನೀ ಹೇಳೋದು ಕರೆನ ಐತಿ, ಇದನ್ನು ಮಾತಾಡ್ತೀನಿ ನಾ. ಅಮೋರೆ ಇವರು ನಾಟಕ ಮಾಡಾಕತ್ತಾರ. ಅಮೋರೆ ನಾ ಎಷ್ಟು ಹೇಳಿದ್ರು ಇವ್ರಿಗೆ ಏನೂ ಗೊತ್ತಾಗಲ್ಲ, ಮಾಡ್ತೀನಿ. ಅಕ್ಕ ನೋಡಕ್ಕ, ಇದೇ ಡಿಸೈನ್ ನೋಡೋರು ಫೈನಲ್ ಮಾಡಿದ್ದು. ಇದೇ ಕಲರು, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿದ್ದು. ಆಮೇಲೆ ಇದರಲ್ಲಿ ಡಿಫ್ರೆಂಟ್ ಕಲರು ಮತ್ತು ಡಿಫ್ರೆಂಟ್ ಡಿಸೈನ್ಸ್ ಹೇಳಿದ್ರು. ಆಮೇಲೆ ಪ್ಯಾಂಟು ಅವೆಲ್ಲ ತೋರಿಸಿದ್ನಲ್ಲ ಅವೇ. ಮತ್ತೆ ಈಗ ತಾನೇ ಏನು ಹೇಳಿಲ್ಲ ಅಂದು ಅಂದರೆ ಫೋನಲ್ಲಿ ಹೇಳಿದ್ರಂತೆ. ಮೇಡಮ್ ತಗೊಳ್ಳಿ ಫೈಲ್. ಯಾವ್ದು ತಂದುಕೊಟ್ಟೆ? ಮೇಡಮ್ ಹಳೇದು, ಅದೇ ಡೀಲ್ ಮಾಡಿದ್ವಲ್ಲ ಅದು. ಓಕೆ ಅದ್ರಾಗ 50 ಇಲ್ಲಲ್ಲ? ಇಲ್ಲ ಮೇಡಮ್, ಅಷ್ಟೇ ನಾನು ಆಗಲಿ. ಯಾಕೆ ಸಂಗೀತ, ಏನಾಯಿತು? ಅಂದರೆ ಫೈಲ್ ಅದೇ ತಂದಿದ್ದಾನ ಇಲ್ವಾ ಅಂತ ಕ್ಲಾಸ್ ತೊಗೊತಿದ್ದೆ. ಇಲ್ಲ, ಫೈಲ್ ಅದೇ ಇದೆ, ನಾನು ಮನೆಗೆ ಹೋದು ನೋಡ್ತೀನಿ. ಸರಿ, ನೀ ಬರ್ತೀಯಾನ ಹೋಗ್ಲಾ? ಅಕ್ಕ, ನನ್ನ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ, ನೀವು ಹೋಗಿರು. ಏನವ ನೀನು ಅಕ್ಕ ಬರೀ ಕೆಲಸ ಅಂತೀರಿ ನೋಡು. ನನಗಾದರೆ ಈ ಕೆಲಸದಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅಂತೀನಿ. ಮ್ಯಾನೇಜರ್, ಆ ಲೆಕ್ ಬುಕ್ಕ ಒಂದು ಕೊಡ್ತೀಯನ? ಮ್ಯಾಮ್, ಸಾಯಂಕಾಲ ಮನೆಗೆ ನಾಳೆ ತಂದು ಕೊಡ್ತೀನಿ, ತಗೊಳ್ಳಿ. ತಗೊಂಡು ಬಾ, ಮರಿಬೇಡ. ಓಕೆ? ಶೋ ಮ್ಯಾಮ್. ಹಬ್ಬ, ಒಂದು ತಲೆಬ್ಯಾನ್ ಹೋಯ್ತು. ಮ್ಯಾನೇಜರ್, ಹುಷಾರಾಗಿ ಡೀಲ್ ಮಾಡಬೇಕಾ, ನೆನಪಿರಲಿ. ಮ್ಯಾಮ್, ಇನ್ನು ಮೇಲೆ ನೋಡ್ತಾ ಇರಿ ಹೇಗೆ ಮಾಡ್ತೀನಿ ಅಂತ. ಸರಿ, ಬಟ್ ಆದರೂ ನೀನು ಸಡನ್ನಾಗಿ ಯಾರನ್ನೂ ಟ್ರಸ್ಟ್ ಮಾಡಬೇಡ. ನಿನ್ನ ಕೆಲಸದ ಮೇಲೆ ನೀನು ನಿಗಾ ಇಸ್ಕೊಂಡು ಮಾಡ್ತಿರು. ಅವಳು ನೀನು ಟ್ರಸ್ಟ್ ಮಾಡಬೇಡ, ಏನ? ಇಲ್ಲ ಮೇಡಮ್, ನಾನು ಅಷ್ಟು ಬೇಗ ಯಾರನ್ನೂ ನಂಬೋದಿಲ್ಲ. ನೀವು ಅದನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇರಲಿ. ಹಬ್ಬ, ಇದೇನಾದರೂ ಆದರೆ 50 ಲಕ್ಷ ಬರುತ್ತೆ, ಮನೆ ಕಟ್ಸೋಕ್ಕೆ ಚಲೋ ಆಗುತ್ತೆ. ಹೀಗೆ ಇಂಥ ಡೀಲ್ಗಳು ಬಂದು ಅಂದರೆ ನನ್ನ ಮಗನ ಸಾಲಿ ಮನಿ ಎಲ್ಲ ಮುಗಿಯುತ್ತೆ. ಮೇಡಮ್, ಬಾ ಅಂತ ಹೇಳಿದ್ರಂತೆ. ಏನು ಗೌರಿ, ನಾನು ನಿಂಗೇನು ಹೇಳಿದ್ದೆ? ಪ್ರತಿಯೊಂದು ಲೆಕ್ಕನೂ ನೀನು ಆನ್ ಟೈಮ್ ತಂದು ಕೊಡಬೇಕಂತ ಹೇಳಿದ್ದೆ ತಾನೆ? ಹಾಂ ಮ್ಯಾಮ್, ನೀವು ಹೇಳಿದ್ರಿ. ಮತ್ತೆ ಎಲ್ಲಿ ಫುಡ್ ಆರ್ಡರ್ ಇನ್ನೂ ದುಡ್ಡು ಕೊಟ್ಟಿಲ್ಲವಂತೆ? ಫುಡ್ ಆರ್ಡರೇ ಕೊಟ್ಟಿಲ್ಲಂತೆ ಇನ್ನಾದರೂ. ಸ್ಟೇಜ್ ಡೆಕೋರೇಷನ್ಗೆ ಆರ್ಡರ್ ಕೊಟ್ಟಿಲ್ಲಂತೆ. ಯಾಕೆ ದುಡ್ಡು ಕೊಡಿಲ್ವಾ? ಇಲ್ಲ ಮ್ಯಾಮ್, ದುಡ್ಡೆಲ್ಲ ಹೊಂದಿದಾವ, ಅದನ್ನು
ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ನಿನ್ನೆ ಫುಡ್ ಆರ್ಡರ್ ಮಾಡಿದ್ದೀನಿ, ಬಟ್ ಅಮೌಂಟ್ ಪೇ ಮಾಡಬೇಕಿತ್ತು. ಅವರು ಫುಲ್ ಅಮೌಂಟ್ ಅಂದ್ರೆ ನಾನು ಹಾಫ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇಟ್ಸ್ ಓಕೆ ಗೌರಿ, ಫುಲ್ ಅಮೌಂಟ್ ಕೊಡು, ಯಾಕಂದರೆ ಅವ್ರು ಟ್ರಸ್ಟೇಬಲ್, ಯಾಕಂದರೆ ನಮ್ಮದೇ ಕ್ಯಾಂಟೀನ್ ಅಲ್ವಾ, ಏನಾಗಲ್ಲ, ಫುಲ್ ಅಮೌಂಟ್ ಕೊಡು. ಟೋಟಲ್ ಎಷ್ಟು ಅಮೌಂಟ್ ಕೊಡಿದೆ ಮ್ಯಾಮ್? ಅದು 9 ಲಕ್ಷ ಕೊಡಿದೆ ಮೇಡಮ್. ಓಕೆ, ನಾಳೆ ನನಗೆ ಅದರದ್ದು ಲೆಕ್ಕ ತಂದು ಕೊಡು. ಆಮೇಲೆ ಫುಡ್ಡಿಗೆ ಎಷ್ಟಾಗುತ್ತೆ ನೋಡು ಅದನ್ನು ಕೊಡು. ಫುಡ್ಡಿಗೆ ಮೇ ಬಿ 1.5 ಅಷ್ಟೇ ಆಗ್ಬೋದು. ಆಮೇಲೆ ಕ್ಲಾತ್ಸ್ ಡಿಸೈನ್ಸಿಗೆ ಎಲ್ಲ ಸೇರಿ ಒಂದು 2.5 ಆಗ್ಬೋದು. ರಿಮೈನಿಂಗ್ ಅಮೌಂಟು ಅದಕ್ಕೆ ಯೂಸ್ ಮಾಡೋಣಂತ. ಆಮೇಲೆ ಉಳಿದಿದ್ದು ಟ್ರಸ್ಟಿಗೆ ಹಾಕೋಣಂತ. ಸರಿ ಮೇಡಮ್. ಆಮೇಲೆ ಕ್ಲಾತ್ ಇಂಡಸ್ಟ್ರಿ ಅವ್ರು ಏನು ಸ್ಪೆಷಲ್ ಡಿಸೈನಿಂಗ್ ಮಾಡಿಸಿದ್ರಲ್ಲ ಅವನ್ನೆಲ್ಲ ತರಿಸಿದ್ಯಾ ಮ್ಯಾಮ್? ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಓನ್ಲಿ 4 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 4 ಜನಕ್ಕಷ್ಟೇ ತರಿಸಿದ್ದೀನಿ. ನೋಡು, ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅವ್ರ ಲಿಸ್ಟ್ ಕೊಡು. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರ ಲಿಸ್ಟ್ ಸಪ್ರೇಟಾಗಿ ಕೊಡು. ಸೊ ಟುಡೇ ಎಂಡ್ ಆಫ್ ದ ಡೇ ನನಗೆಲ್ಲ ಕಂಪ್ಲೀಟ್ ಲಿಸ್ಟ್ ಬೇಕು. ಆಮೇಲೆ ಅಮೌಂಟ್ ಡೀಟೇಲು ಬೇಕು. ಮಿಸ್ ಮಾಡದೆ ಇವತ್ತೆಲ್ಲ ಕೊಡು. ಇನ್ನೊಂದು ಸ್ವಲ್ಪ ದಿನ ಇರೋದು. ನೀ ಹಿಂಗೆ ಎಲ್ಲದಕ್ಕೂ ಡಿಲೇ ಮಾಡ್ಕೊತಾ ಹೋದ್ರೆ ನಾನು ಏನು ಮಾಡಲಿ? ಸರಿ ಮ್ಯಾಮ್, ಇವತ್ತು ಕಂಪ್ಲೀಟ್ ಡೇ ಕೊಡ್ತೀನಿ ಮ್ಯಾಮ್. ಓಕೆ, ಯು ಕ್ಯಾನ್ ಗೋ ನೌ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಲ್ಲ ಕಣೆ, ಮೇಡಮ್ ಹೇಳಿದ ತಕ್ಷಣ ಎಲ್ಲನೂ ಒಪ್ಕೊಂಡು ಬಂದಲ್ಲ, ಇವಾಗ ಏನೇ? ನೀನು ಸುಮ್ಮನಿರು, ನಾನು ಇದೀನಿ ತಾನೆ, ಎಲ್ಲ ನೋಡ್ಕೊಂತೀನಿ. ನೀ ಯಾವ್ದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೋಬೇಡ. ನಾನಿದು ಇರೋ ತನಕ. ಇವಾಗ ಹೋಗೋಣ ನಡಿ, ಕ್ಯಾಂಟೀನಲ್ಲಿ ಮೊದಲು ಅದನ್ನ ವಿಡಿಯೋನ ಚೆಕ್ ಮಾಡೋಣ. ಅಲ್ಲಿಲ್ಲ ಅಂತಂದ್ರೆ ಅಪೋಸಿಟ್ ರೂಮಿಗೆ ಹೋಗಿ ಲ್ಯಾಬ್ ಹತ್ರ ಒಂದು ಕ್ಯಾಮ್ರಾ ಇದೆ, ಅದು ಡೈರೆಕ್ಟ್ ಆಗಿ ಅಲ್ಲಿ ಕನೆಕ್ಟ್ ಆಗುತ್ತೆ. ಸರಿ, ಹಾಗಾದ್ರೆ ಹೋಗೋಣ ನಡಿ. ಇಲ್ಲ, ಯಾರನ್ನ ಕೇಳೋಣ? ಇವನೇ ಅಲ್ವಾ ಅವತ್ತು ನನಗೆ ಬಂದು ಯಾರೋ ಅಮೌಂಟ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡೋಗಿದ್ದು? ಹೌದೌದು, ಇವನೇ. ಬಿಡಬೇಡ ಅವನು ತಪ್ಪಿಸ್ಕೊಂತಾನೆ. ನೀನು ಸುಮ್ಮನೆ, ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಹಾಯ್. ಹಾಯ್ ಗೌರಿ, ನೀನೇನಿಲ್ಲ ಕ್ಯಾಂಟೀನಲ್ಲಿ? ಅಯ್ಯೋ, ಮಾರ್ನಿಂಗ್ ಟಿಫಿನ್ ಮಾಡಿದ್ದಿಲ್ಲ, ಅದಕ್ಕೆ ಬಂದೆ. ಮತ್ತೆ ಅವತ್ತು ನೀನು 6 ಜನ ಯಾರೋ ಇದಾರೆ ಅಮೌಂಟ್ ಕೊಡ್ತಾರೆ ಅಂತಂದು ನಾನು ಹೋದೆ, ಅಲ್ಲಿ ಯಾರು ಇದ್ದಿದ್ದಿಲ್ಲ. ಹೌದಾ? ನನ್ಗೆ ಇವಳು ಹೇಳಿದ್ದು, ಯಾರೋ MLA ವೈಫ್, MLA ಮಗಳಿದ್ದಾಳ, ಅವಳೇನಂದ್ಲು ಇಲ್ಲಿ 6 ಜನ ಏನೋ ರೊಕ್ಕ ಕೊಡೋರ ಹೋಗು, ಗೌರಿನ ಕರ್ಕೊಂಡ್ ಬಾ ಅಂತ. ಅದಕ್ಕೆ ನಾನು ನಿನ್ ಕರ್ಕೊಂಡು ಹೋದೆ ಅಷ್ಟೇ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಷ್ಟೇನಾ? ಸರಿ, ಹಾಗಿದ್ರೆ ನೀ ಹೋಗು. ಗೌರಿ, ನಂಗೆ ನೋಟ್ ಬೇಕಿತ್ತು ನಾಳೆ ಎಕ್ಸಾಮ್ದು. ಸಾಯಂಕಾಲ ಕೊಡ್ಲಿ, ನಡೆಯುತ್ತಾ? ಈಗ ನಂಗೆ ಸ್ವಲ್ಪ ಬಿಸಿ ಇದ್ದೀನಿ, ಅದಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೇನೆ ಅಲ್ವಾ, ಅದಕ್ಕೆ. ಹೌದಾ? ಸರಿ ಆಗಿದ್ರೆ. ಇದು ಪಕ್ಕಾ ಅವಳದೇ ಕೆಲಸ ನೋಡು. ಹೆಂಗಾದ್ರೂ ಮಾಡಿ ಕಂಡಿಡ್ಬೇಕು, ಯಾಕಂದ್ರೆ ನಮ್ಮ ಕಡೆ ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಏನ್ ಮಾಡೋಣ ಇವಾಗ? ನಡಿ ಬಾ ಹೋಗೋಣ. ಇಲ್ಲಿ CCTV ಕ್ಯಾಮ್ರಾ ಇಲ್ಲ ಕಣೆ. ಇದೆ, ಅವಳೇನೋ ಮಾಡಿಸಿದಾಳೆ ಇಲ್ಲಿ. ಅಲ್ಲಿ ಹೋಗೋಣ ಬಾ, ಲ್ಯಾಬ್ ಹತ್ರ. ಬಾ ಇಲ್ಲಿ ನೋಡು, ಇದು ಕೆಮಿಸ್ಟ್ರಿ ಲ್ಯಾಬ್. ಈ ಕೆಮಿಸ್ಟ್ರಿ ಲ್ಯಾಬ್ ಇಂದ ಇಲ್ಲಿ ನೋಡಿ, ಈ ವಿಂಡೋದಲ್ಲಿ ನೋಡಿದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಏನೇನ್ ನಡೀತಿದೆ, ಏನೇನ್ ನಡೆಯಲ್ಲ ಎಲ್ಲಾನು ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ನೋಡಿ, ಕ್ಯಾಮ್ರಾ ಇದೆ ತಾನೆ? ಸರಿ, ನೀ ಹೇಳೋದು ನಾನು ನಂಬ್ತೀನಿ. ಬಟ್ ಇವಾಗ ವಿಡಿಯೋ ಹೆಂಗ್ ಕನೆಕ್ಟ್ ಮಾಡೋದು? ಯಾರನ್ನ ಕೇಳೋದಿಲ್ಲಿ? ನಮ್ಮನ್ನ ಯಾರಾದ್ರೂ ನಂಬ್ತಾರ ಕೇಳಿದ್ರೆ? ನಾನೊಂದು ಐಡಿಯಾ ಹೇಳ್ತೀನಿ ಕೇಳು. ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಂದು ಗೋಲ್ಡ್ ಚೈನ್ ಕಳೆದಿದೆ, ಅದಕ್ಕೆ ನಾವು ಹುಡುಕ್ತಿದೀವಿ. ಅದು ಕ್ಯಾಂಟೀನಲ್ಲಿ ಕಳೆದಿದೆ, ಬಟ್ ಕ್ಯಾಂಟೀನಲ್ಲಿ CCTV ಕ್ಯಾಮ್ರಾ ಇಲ್ಲ. ಅದಕ್ಕೆ ಇಲ್ಲಿ CCTV ಕ್ಯಾಮ್ರಾದಿಂದ ನೋಡಿದ್ರೆ ಸಿಗ್ಬೋದೇನೋ ಅಂತ ಹೇಳಿ ನಾನು ಕೆಂಪಂಗೆ ಹೇಳ್ತೀನಿ. ಕೆಂಪ ಹೋಗಿ ಲ್ಯಾಬೊರೇಟರಿ ಇದು ಅದಲ್ಲ, ಹೆಂಗಾದ್ರೂ ಅವ್ನು ಕ್ಲೋಸ್ ಇರ್ತಾನೆ, ಅವ್ನಿಗೆ ಹೇಳ್ತಾನೆ. ಅವಾಗ ಅದು ಈಸಿಯಾಗಿ ಸಿಗುತ್ತೆ. ಅಂದ್ರೆ ಅದು ವಾಚ್ಮನ್ ಇದನ್ನಲ್ಲ, ಅವ್ನಿಗೆ ಹೇಳ್ತೀಯಾ? ಹ್ಞೂ ಕಣೆ, ಕೆಂಪ ಮತ್ತೆ ಈ ಲ್ಯಾಬೊರೇಟರಿ ರಿಪೋರ್ಟ್ ಇದನ್ನ ಮಾಡ್ತಾನಲ್ಲ ಮ್ಯಾನೇಜರ್, ಅವನಿಬ್ರು ಫ್ರೆಂಡ್ಸ್ ಅವರು. ಹೌದಾ? ಮತ್ತೆ ನಿನಗೆ ಹೆಂಗ್ ಗೊತ್ತಿದೆಯಲ್ಲ? ಅಯ್ಯೋ, ಕೆಂಪಣ್ಣ ಮೊನ್ನೆ ಹೇಳ್ದ, ನಿನ್ಗೇನಾದ್ರೂ ಲ್ಯಾಬಲ್ಲಿ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳು, ನನ್ನ ಫ್ರೆಂಡೇ ಇದ್ದಾನೆ ಅಂತ ಹೇಳ್ದ. ನಾನಂದೆ, ನಂದು ಯಾವ್ದು ಲ್ಯಾಬಿನ ಕೆಲಸ ಇಲ್ಲ ಅನ್ನ, ಯಾಕಂದ್ರೆ ನಾನು ಇವಾಗ ಕೆಮಿಸ್ಟ್ರಿ ಅಲ್ಲ, ನಂದು ಲ್ಯಾಬಿಂದ ಯಾವ್ದು ಇಲ್ಲ ಅಂತ ಹೇಳಿದ್ದೆ. ಹೌದಾ? ಅಂದ್ರೆ ಚಲೋ ಆಯ್ತು, ನಡಿ ಹೋಗೋಣ. ಎಲ್ಲಿ ಕೆಂಪಣ್ಣ? ಎಲ್ಲೂ ಕಾಣ್ತಿಲ್ಲ. ಅಲ್ಲಿ ಕುಂತಿದ್ದಾನೆ ನೋಡು. ನೋಡು, ಇವಾಗ ನೀ ಯಾರೋ ತರ ಆಕ್ಟಿಂಗ್ ಮಾಡು. ಸರಿ, ಬಂತಿದ್ದಾನೆ ಕೆಂಪಣ್ಣ. ನನ್ ಫೋನು. ಫೋನ್ ಅಲ್ಲ ಕಣೆ, ಚೈನಾ. ನನ್ ಚೈನಾ. ಐ, ಇದು ನಮ್ ಗೌರಿ ಅಲ್ಲ? ಗೌರಿ, ಏ ಗೌರಿ. ಕೆಂಪಣ್ಣ, ಏನತ್ ಕೆಂಪಣ್ಣ? ಯಾಕೆ ಅಣಕತ್ತೊಳಕಿ? ಏನಾತ? ಅಲ್ಲ, ಕಾಲೇಜ್ ಮುಂದೆ ನಿಂತ್ಕೊಂಡು ಅಳುವಂತದ್ದು ಏನಾಗಿತ್ವ? ಏನಾರ ಸಮಸ್ಯೆ ಆಗಿತ್ತೀನಿ ಹೇಳ. ಮತ್ತೆ ಏನ್ ಎಕ್ಸಾಮ್ದಾಗ ಫೇಲ್ ಆಗ್ಯಾಣ? ಅಲ್ಲ, ಹಂಗಿದ್ರೆ ಯಾಕೆ ಅಳುದು ಹೇಳು? ಮತ್ತೆ ಓದಿ ಮತ್ತೆ ಬರ್ಯಾಕ್ ಬರ್ತೈತಿ. ಏನೈತಿ ಹೇಳ? ಹಂಗೇನಿಲ್ಲ ಕೆಂಪಣ್ಣ, ಅದು ಬೇರೆ ಸಮಸ್ಯೆ ಬಿಡು. ಯಾಕೆ ಸುಮ್ನೆ? ಏನವ ಹೇಳ, ಏನಾಗಲ್ಲ. ಅದು ನಿಮ್ ಕೈಲಿ ಆಗಲ್ಲ ಬಿಡಿ. ನೋಡ್ವಾ, ನೀನು ನನ್ನ ಫ್ರೆಂಡ್ ಮಗಳದಿ, ನಿನಗೆ ಏನ ಸಹಾಯ ಬೇಕಂದ್ರೂ ನಾನು ಮಾಡ್ತೀನಿ. ಏನ್ ಹೇಳು? ನಿಂಗೆ ಏನಾರ ತೊಂದ್ರೆ ಐತೆನಾ? ಯಾಕವಾ, ಏನಾತ? ಏನಾರ ಪಾಸ್ ಮಾಡಿಸ್ಬೇಕನ ಎಲ್ಲಾರ? ನೋಡ್, ನನ್ನ ಕೈಲಾದಷ್ಟು ನಾನು ಎಲ್ಲಾರ ಕೇಳಿ ಪಾಸ್ ಮಾಡ್ತೀನಿ. ನೀ ಹಂಗ ತಿಳ್ಕೊಬೇಡ. ಏನ್ ಪಾಸ್ ಏನಿಲ್ಲ, ಎಲ್ಲ ಸಬ್ಜೆಕ್ಟ್ ನಾವು ಚೆನ್ನಾಗಿದ್ದಾಳ. ಬಟ್ ಏನಾಗೈತಂತಂದ್ರ ಆಕಿದು ಚೈನ್ ಕಳೆದೈತಂತ. ಹೌದಾ? ಹುಷಾರಾಗಿ ನೋಡ್ಕೋಬೇಕಲ್ಲ ನವ. ಮೊದ್ಲ ಈಗ ಬಂಗಾರ ಬಾಳ ತುಟ್ಟದ, ಅಂತದ್ರಾಗ ನೀ ಬಂಗಾರ ಎಲ್ಲ ಕಳ್ಕೊಂಡ್ ಕುಂತ್ರ ಹೆಂಗವಾ? ಬಂಗಾರ ಬಾಳ ಹುಷಾರಾಗಿ ನೋಡ್ಕೋಬೇಕವ. ಎಲ್ಲಿ ಕಳ್ಕೊಂಡಿವ? ಇಲ್ಲಿ ಕಾಲೇಜ್ನ ಕಳ್ಕೊಂಡಿನ? ಹುಡ್ಕೊಂಡ್ ಬಾ ಹಂಗಾರ. ಇಲ್ಲ, ಆಕಿ ಕ್ಯಾಂಟೀನ್ದಾಗ ಏನ ತೆಗೆದು ಹೊರಗಿಟ್ಟಿದ್ಲಂತ. ಆ ಟೈಮ್ದಾಗ ಯಾರ ಬಂದ್ರಂತ, ಮಾತಾಡ್ಕೊಂತ ನಿಂತ್ಲಂತ. ಅಲ್ಲೇ ಎಲ್ಲಿಟ್ಟಾಳೋ ಏನೋ ಗೊತ್ತಿಲ್ಲ ಆಕಿಗೆ. ಅದಕ್ಕ ನನ್ ಬಂಗಾರ ಇಲ್ಲೇ ಇಟ್ಟಿದ್ದೆ ಅಂತ ಹುಡ್ಕಾಕತ್ಲ. ನಾವೇನ್ ಮಾಡಿದ್ವಿ, ಇಬ್ರು ಸೇರಿ ಕ್ಯಾಂಟೀನ್ ಅಂಕಲ್ ಕೇಳಿದ್ವಿ, CCTV ಕ್ಯಾಮ್ರಾ ಐತನ ಅಂತ ಹೇಳಿ. ಅವ ಏನಂದ, ಇಲ್ಲ ಅಂತಂದ. ಕೆಂಪ, ನಿನ್ಗೂ ಕೇಳಿದ್ನಲ್ಲ ನಾ ಅವತ್ತ, ನಿನ್ಗೂ ನೆನಪಿಲ್ಲನ? ಹೌದಲ್ವಾ, ನಂಗೆ ಮರ್ತ ಬಿಟ್ಟಿ ನೋಡು. ನಾನು ಇಟ್ಟಿದ್ದೇನ, ನಾನು ಏನೋ ಬೇರೆ ಎದಕ್ಕ ಹುಡ್ಕೇಳಾಗತ್ತಿ ಅಂತ ನಾ ಅನ್ಕೊಂಡೆ. ಹೋಗ್ಲಿ ಬಿಡು, ಬಾ ನೋಡೋಣ, ಅಲ್ಲಿ ಕೇಳೋಣ ಯಾರನ್ನಾರ. ಅಯ್ಯೋ, ಇಲ್ಲಂತ ಬಿಡಣ. ಬಟ್
ಹೇಳಿ ಬಟ್ ಏನಾಯ್ತು ಹೇಳುವ ಏನ್ ಸಂಕೋಚ ಮಾಡಬೇಡ. ನೀವೆಲ್ಲ ನಮ್ಮೂರನಾರು ನಮ್ಮೂರನಾರಿಗೆ ನಾನು ಸಹಾಯ ಮಾಡ್ಲಿಕ್ಕಂದ್ರೆ ಹೆಂಗ್ ಹೇಳು, ಏನಾರ ಇದ್ರೆ ಹೇಳು. ಅಂದ್ರ ಅಲ್ಲಿ ಲ್ಯಾಬ್ ಐತಲ್ಲ, ಲ್ಯಾಬ್ ಇಂದ ಕ್ಯಾಮ್ರಾ ಡೈರೆಕ್ಟ್ ಕ್ಯಾಂಟೀನಿಗೆ ಬೀಳ್ತೈತಿ. ಅಲ್ಲಿ ಹೋಗಿ ನೋಡಿದ್ರ ಗೊತ್ತಾಗತ್ತನ ಅಂತ ನಂದು. ಅಷ್ಟ ಹೋದಿಲ್ಲ, ಬಾ ಹೋಗುನ್ ನೋಡುನ್ ಬಾ. ಅದು ಮತ್ತ ನೀ ಹೆಂಗ್ ಕೇಳ್ತಿ ಅಂತ. ಅಯ್ಯ ನಮ್ಮೂರ್ನವ ನಮ್ ಗೆಳೆಯ ಅದನ, ಒಂದು 200 ರೂಪಾಯಿ ಕೊಟ್ರೆ ಸಾಕು ಕ್ಯಾಮ್ರಾ ತೆಗೆದು ಕೊಡ್ತಾನ. ಅದೇನು ಮೇಡಮ್ಗೆ ಹೋಗಿ ಹೇಳ್ಬೇಕಂತ ಏನಿಲ್ಲ. ಸರಿ ಆಗಿದ್ದು ಹೋಗುನ್ ನಡಿ. ನಡಿ ಹೋಗುಣ, ಇಷ್ಟಕ್ಕೆಲ್ಲ ಆಳ್ತಾರನವಾ, ಬಾ ಹೋಗುನ್ ಬಾ. ನಾ ಹೇಳಿದ್ಮೇಲೆ ಕೆಲಸ ಆಗತ್ತಂತೆ, ಬಾ ಹೋಗುನ್ ಲಗುನ್.